ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಎಲ್ಲ 12 ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಬೆಂಬಲಿತರ ವಶಕ್ಕೆ. ಚಿಂತಾಮಣಿ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲ 12 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘವನ್ನು ಕಾಂಗ್ರೆಸ್ ಪಕ್ಷದ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ಚುನಾವಣೆ ನಡೆದಿದ್ದು, ಕಾಂಗ್ರೆಸ್ ಪಕ್ಷದ ಮುಖಂಡ ಸಂತೇಕಲ್ಲಹಳ್ಳಿ ನಾರಾಯಣಸ್ವಾಮಿರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಚುನಾವಣೆ ಎದುರಿಸಿ, ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳಾದ ಸಾಮಾನ್ಯ ಕ್ಷೇತ್ರದಿಂದ ಶ್ರೀನಿವಾಸಮೂರ್ತಿ, ಎಎಂ ನಾಗರಾಜ್, ಮಂಜುನಾಥ್, ವಿ ರಾಧಾಕೃಷ್ಣ, ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ವಿ ಶ್ರೀನಿವಾಸ, ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಎಂ ವಿನೋದ್, ಹಿಂದುಳಿದ ವರ್ಗ ಎ ಮೀಸಲು ಕ್ಷೇತ್ರದಿಂದ ಟಿ ಮುನಿನಾರಾಯಣಪ್ಪ, ಹಿಂದುಳಿದ ವರ್ಗ ಬಿ ಮೀಸಲು ಕ್ಷೇತ್ರದಿಂದ ಸುರೇಶ್ ಎಂ, ಮಹಿಳಾ ಮೀಸಲು ಕ್ಷೇತ್ರದಿಂದ ಎಚ್.ಸಿ. ಆಶಾ, ಎನ್. ಭಾಗ್ಯಮ್ಮ, ಸಾಲಗಾರರಲ್ಲದ ಕ್ಷೇತ್ರದಿಂದ ನರಸಿಂಹಮೂರ್ತಿ ಡಿ, ಠೇವಣಿದಾರರ ಕ್ಷೇತ್ರದಿಂದ ಹರೀಶ್ ಬಿಪಿರವರು ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಚುನಾವಣೆ ಕಾಂಗ್ರೆಸ್ ಪಕ್ಷ ಬೆಂಬಲಿತರು ಗೆಲುವು ಸಾಧಿಸುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸಂತೇಕಲ್ಲಹಳ್ಳಿ ಎಚ್. ನಾರಾಯಣಸ್ವಾಮಿ, ಮಹೇಶ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆಎನ್ ಮೂರ್ತಿ, ಲೋಕೇಶ್, ನಾಗರಾಜ್, ಅತಾವುಲ್ಲಾ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಜರಿದ್ದರು. ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ವೈಜಕೂರು, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಇದರ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ದಿನಾಂಕ 8/2/2026ರಂದು ನಡೆದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚು ಮತಗಳನ್ನು ಗಳಿಸಾಣದಿಂದ ಶ್ರೀನಿವಾಸ ಮೂರ್ತಿ ಬಿನ್ ಎಂಎಚ್ ವೆಂಕಣ್ಣ, ಎಎನ್ ನಾಗರಾಜಪ್ಪ ಬಿನ್ ನರಸಿಂಹಯ್ಯ, ಮಂಜುನಾಥ್ ಬಿನ್ ನಂಜಪ್ಪ, ವಿ ರಾಧಾಕೃಷ್ಣ ಬಿನ್ ವೆಂಕಟರಮಣಪ್ಪ, ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಬಿ ಶ್ರೀನಿವಾಸ ಬಿನ್ ವೆಂಕಟೇಶಪ್ಪ, ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಎಂ ವಿನೋದ್ ಬಿನ್ ಮುನಿರಾಜಪ್ಪ, ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ಟಿ ಮುನಿನಾರಾಯಣಪ್ಪ ಬಿನ್ ತಿಪ್ಪಣ್ಣ, ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ಸುರೇಶ ಎಂ ಬಿನ್ ಗುರಪ್ಪ ಇವರು, ಮಹಿಳಾ ಮೀಸಲು ಸ್ಥಾನದಿಂದ ಎಚ್.ಸಿ. ಆಶಾ ಕೋಂ ರವಿಕುಮಾರ್ ವಿ.ಎಸ್, ಎನ್. ಭಾಗ್ಯಮ್ಮ ಕೋಂ. ವೈಜಕೂರು ಸೊಸೈಟಿಯ ಚುನಾವಣೆಯಲ್ಲಿ ಅದ್ಭುತವಾಗಿ 12 ಗೆದ್ದು ತಮ್ಮ ಜನರ ಮಾನ ಮರ್ಯಾದೆಯಿಂದ ಸೊಸೈಟಿಯಲ್ಲಿ ಮುಂದೆ ತರ್ತಾರ ಅನ್ನೋ ಭಾವನೆ ಇದ್ದು
ಮತ್ತೆ ಸೊಸೈಟಿಯಲ್ಲಿ ಈಗಾಗಲೇ ಇದು ರಾಜ್ಯದಲ್ಲಿ ವೈದಿಕರು ಸೊಸೈಟಿ ಉನ್ನತ ಮಟ್ಟದಲ್ಲಿ ಬೆಳೆದಿತ್ತು. ಅದರಲ್ಲಿ ಇನ್ನೂ ಆ ರೀತಿನೇ ಮುಂದುವರ್ಸ್ಕೊಂಡು ಬರ್ತಾರೆ ಅಂದ್ಬಿಟ್ಟು ನಾನು ಮನವಿ ಮಾಡ್ತಾನೆ. ಜೆಡಿಎಸ್ ಭದ್ರಕೋಟೆ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜನರ ಅಭಿಮಾನದಿಂದ ಇವತ್ತು ಜನ ಇದೆ. ಹಿಂಗೆ ಸ್ವಾಭಿಮಾನದಿಂದ ಹೋಗ್ತಾರೆ. ಸೊಸೈಟಿ ಮಾದರಿಯಾಗಿ ಮಾಡ್ತಾರೆ. ಈಗ ಸೊಸೈಟಿ ಸುಮಾರು 92ನೇ ಇಸ್ವಿ ರಾಜ್ಯ ಮಟ್ಟದಲ್ಲಿ 8ನೇ ಸ್ಥಾನ ಇತ್ತು. ಇದು ಮುಂದುವರ್ಸ್ಕೊಂಡು ಹೋಗ್ತಾರೆ ಈ ಸದಸ್ಯರು. ಈಗ ಎಷ್ಟು ಸೀಟ್ ತಾವು ಗೆಲ್ತಿದ್ದೀರ? 12 ಸಂಜೆಕರಳ್ಳಿ ಪಂಚಾಯತಿ ಹಾಗೂ ದೇವಾರ ಹೋಬಳಿಯ ಎಲ್ಲ ಮುಖಂಡರಿಗೂ ನಮ್ಮ ಮುಖಂಡರಿಗೂ ಹಾಗೂ ನಮ್ಮ ಮತ ಬಾಂಧವರು ಈ ಸಂಜೆಕರಳ್ಳಿ ಪಂಚಾಯತಿಯಲ್ಲಿ ಮಡವಳ್ಳಿ, ಗುಂಡಳ್ಳಿ, ಅಂಗನಹಳ್ಳಿ 3 ಊರು ಸೇರಿ ವಯಸ್ಕರು ರೈತರ ಸಹಕಾರ ಸಂಘದಿಂದ ನಮ್ಮ 12 ಜನರನ್ನ ಗೆಲ್ಲಿಸ್ಕೊಳ್ತಾರೆ. ಫಸ್ಟಾಗಿ ನಾವು ಹೇಳಬೇಕಂದ್ರೆ ನಮ್ಮ ಮತ ಬಾಂಧವರಿಗೆ ನಾವು ಕೈ ಜೋಡಿಸಿ ನಮ್ಮ ಪ್ರತಿಯೊಬ್ಬರಿಗೂ ಅವ್ರನ್ನೆಲ್ಲ ಒಪ್ಪಿಸ್ಬಿಟ್ಟು ನಾವು ನಮಸ್ಕಾರ ಅವ್ರನಿಗೆ ನಮ್ಗೆ ಗೆಲುವು. ಯಾಕಂದರೆ 20 ತಂದೆಯವರು ಮಾಡ್ಕೊಂಬಂದರು, ಅದರಿಂದ ನಾವು ಮಾಡ್ಕೊಂಬಂದ್ರೆ ಡಾಕ್ಟರ್ MC ಸುಧಾಕರ್ ಅವರು ಟೋಟಲ್ 12 ಜನ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಬರಕ್ಕೆ ಅವರು ಕೂಡ ನಮ್ಗೆ ಸಹಾಯ ಮಾಡಿದ್ರು. ಎಲ್ಲರೂ ಸೇರಿ ನಾವು ಗೆದ್ದಿದ್ದೀವಿ. ಭರ್ಜರಿಯಾಗಿ ಎಲ್ಲರೂ ಗೆದ್ದಿದ್ದೀವಿ. 12 ಜನ. ಯಾವ ರೀತಿಯಲ್ಲಿ ಸೊಸೈಟಿನ ಮುಂದೆ ಸೊಸೈಟಿನ ಇನ್ನು ಮುಂದೆ ಹಿಂಗೆ ಈಗ ಏನು ನಡ್ಕೊಂಡು ಹೋಗ್ತಾ ಇದ್ದೋ ಇನ್ನೂ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊಸೈಟಿಯಲ್ಲಿ 12 ಜನ ಸ್ಪರ್ಧೆ ಮಾಡಿದ್ವಿ. ಬೇರೆ ಕಡೆ ವಿರೋಧಿಗಳು 12 ನಾವೇ ಗೆಲ್ತೀವಿ ಅಂತೇಳಿ ಪ್ರಸ್ತಾಪ ಮಾಡಿದ್ರು. ಜನ ನಮ್ಮನ್ನು ಕೈ ಬಿಟ್ಟಿಲ್ಲ. ಯಾವುದೇ ಕಾಲಕ್ಕೂ ನಾವು ನಿಮ್ಮ ಜೊತೆ ನಾವು ಇದ್ದೀವಿ ಅಂತೇಳಿ ನಮ್ಮನ್ನು 12 ಸ್ಥಾನನೂ 100 ಮತಗಳಿಂದ ಎಲ್ರಿಗೂ ಜಾಸ್ತಿ ಕಾಂಗ್ರೆಸ್ನಲ್ಲಿ ಸುಧಾಕರ್ ಅವರಿಗೆ ಹೆಸರು ಬರಂಗೆ ಗೆಲ್ಸ್ಕೊಟ್ಟಿದ್ದಾರೆ. ಈ ಹಿಂದೆ ಸತ್ಯಕ್ಕೆ ದೂರವಾದ ಮಾತು, ಅವ್ಯವಹಾರ ನಡೆದಿಲ್ಲ. ಇರೋದ್ರಲ್ಲಿ ಅವರು ಈ ಕಮಿಟಿ ಅವಶ್ಯಕತೆ ಇಲ್ಲ ಅಂತೇಳಿ ಬೇಸತ್ತು ಜನ ತೀರ್ಮಾನ ಮಾಡಿ ಹೊಸ ಕಮಿಟಿಯನ್ನು ಶುದ್ಧವಾಗಿ ಸೆಲೆಕ್ಷನ್ ಮಾಡಿದ್ದಾರೆ ಅಂತೇಳಿ ಹೇಳಿ 12 ಜನ ಗೆದ್ದಿದ್ದಾರೆ, ಸೆಲೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿ 12 ಜನ ಹೆಸರು ಹೇಳಿ.